ಎಷ್ಟೊಂದು ಮೊಟ್ಟೆ ಅಂತ ಯಾವತ್ತು ನಾನು ಅಡಿಗೆ ಮೇಲೆ ನಿಂತ್ಕೊತೇನೆ, ಇವತ್ತು ನನ್ನ ಬ್ರದರ್ಸ್ ನಿಂತಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಏನ್ ಮಾಡ್ತಿದ್ಯೋ ಸಂತು? ಇದು ಚೆಫ್ ನಾನು ಯಾರು ಪ್ರಶ್ನೆ ಮಾಡಾಗಿಲ್ಲ. ಫಸ್ಟ್ ಎಣ್ಣೆ ಇದೆ ಕೇಳ್ದ ಇಲ್ಲದಿಲ್ಲ ಇರೋಣ ಒಂದು ನಿಮಿಷ. ಅಯ್ಯಪ್ಪ ಸ್ವಾಮಿ ಹೋಗತ್ತೆ. ಇವಣ್ಣ ಹೆಂಗೆ ಅಂದ್ರೆ ಅಂದ್ರೆ ಅಂದ್ಬಿಡ್ಬೇಕು. ಏನ್ ಹುಡುಕ್ತಿದ್ಯೋ? ಅಲ್ಲೇ ಕಾಣಿಸ್ತಿಲ್ಲ. ಅಲ್ಲೇ ಇದಾ ಇಲ್ಲ ಯಾಕೆ ಸಂತು ಕಾಯಿ ಇಲ್ಲಿ ಅದು ಎತ್ತಕ್ಕೆಲ್ಲ ರೆಡಿ ಮಾಡ್ಕೋ, ರುಚಿ ಎತ್ತಿಡ್ಕೋ. ಅಣ್ಣ ಒಂದು ಮೊಟ್ಟೆ ತಿಂದಂಗೆ ಬಾತ್ರೂಮ್ ಓಡ್ತಾ ಇರ್ಬೇಕು ನೋಡಿ. ಈಗ ಅಷ್ಟೇ ಕಾಯಲ್ಲ ಆಗಿ ಫೇಕ್ ಮಾಡ್ಬಿಡ್ತಾರೆ ಅಂತ. ಗಲೀಜ್ ಮಾಡ್ಲಾ ಹೇಳು. ಕೆಟ್ಟೋಗ್ಬಿಟ್ಟಿದೆ. ಬೇಕೇನೋ ಪೆಪ್ಪರು? ಅಲ್ಲಿ ಕೆಳಗಡೆ ನೋಡಲ್ಲಿ. ಅದಲ್ಲ ಬಟ್ಲು, ಅದು ಗ್ಲಾಸ್ದು. ಹಾಫ್ ಬಾಯ್ಲ್ ಹೋಗಿ ಫುಲ್ ಬಾಯ್ಲ್ ಆಗಿದೆ. ಕೈಗೆ ಸಿಗ್ತೈತೆ ಅದು ಮೊಟ್ಟೆ ಕಟ ಹೊಡೆದಿಲ್ಲ ಅವನು. ನೀನು ಇಸ್ಕ ಕರೆಕ್ಟಾಗಿ ಇಸ್ಕಿಲ್ಲ ಅಲ್ಲಿ ನನ್ನ ಹಾಕಿರೋದೆ ಟಿವಿಯದೆಲ್ಲ ಕೊಂಡು ಇರ್ತದೆ. ನಾನು ಎಲ್ಲಿ ಬಂದೆ ಅನ್ಕೊಂಡು ಜೋರ ಹೊಡಿತಾ ಅಷ್ಟೇ ಇನ್ನೊಂದು ಮೆಮೊರಿ ಲಾಸು. ನೋಡು ನೀನು ಯಾರು ಅಂತ ಕೇಳ್ತೀಗ. ಇಟ್ಕೊಡೋ ಯಪ್ಪ ನಾನು ಗ್ಯಾಪ್ನ ಇದ್ದೀನಿ ಒಣಗೆ. ನಾನು ಕ್ಲೀನಾಗಿ ಹಾಕೊಡ್ತೀವಿ ಬಂದ್ರೆ. ಹುಡುಗಿ ಮಾಡೋದು ಹುಡುಗಿನೇ ಮಾಡ್ಬೇಕು ಕೆಲಸನ. ಇವನ್ ಬಿಟ್ಟು ನಾನು ನೋಡ್ಕೋಬೇಕು. ನೋಡಿದ್ರೆ ಸಕ್ಕದ ಬಂದೈತೆ. ಫೋನ್ ಯಾಕಣ ಆಯ್ತು ಹಂಗೆ ಹಾಕ್ಬೋದಣ. ನೀರದು ನಿನಗೊಂದು ಮಾಡ್ಕೊತಾನೆ ಇಲ್ಲಿ ಬಂದಲೆ ಹಂಗಲ್ಲ ತಗೋ ಚಾಕುಗೆ ಹಾಕೋ. ಇದೇನು ಆಮ್ಲೆಟ್ ಹಾಕ್ತಿರೋದಾ? ಹಾಫ್ ಬಾಯ್ಲ್ ಆಗ್ತವ್ರೆ. ಏನಕ್ಕೆ ಸಂತೋದ್ ಮಾಡ್ತಿದ್ಯಾ? ಏನೋ ಬರುತ್ತೆ ರೋಸ್ಟೆಡ್ ಅಂತನಾ? ಮಸ್ತ ಬರುತ್ತೆ. ಈಗ ಅಣ್ಣ ಕಳ್ದ ಬಿಡ್ಬೇಕು. ನಾಳೆಯಿಂದ ಹೋಟ್ಲ್ ಇಡ್ತೀನಿ ಅಂತ ನೋಡಿ. ಈಗ ಸ್ವಲ್ಪ ಈ ಕಡೆ ಏನಾದ್ರು ಬಾರೋ, ನೋಡ್ತೀನಿ ಹೆಂಗ್ ಮೊಟ್ಟೆ ಹೊಡೆದಾಕ್ತಾರೆ ಅಂತ. ಹೆಂಗ್ ನಿಂತ್ಕೊಂಡು ನೋಡಿ. ಅದನ್ನ ಹಿಂಗೆ ಅಲ್ಲಾಡಿಸ್ಬಾರ್ದು. ಕೋಳಿ ಎಲ್ಲ ಆತದಲ್ಲಿ ಇಟ್ಬಿಟ್ಟೆ ಮೊಟ್ಟೆ ಅದು. ಇಂಥವು ನೋಡ್ಬೇಕಣೆ, ಕಾಯಿ ತುರಿಯೋದು ಕಲ್ತ್ಕೋಬೇಕು. ಏಕೆ ಕೂತ್ಕೊಂಡ್ಬಿಟ್ರೆ ಮಾಮ್ ಪ್ಲೀಸ್ ಗಿರೇಸ್ ರೆಸಿಪಿ ಹೇಳಿ ಮಾಮ್. ನೀನೇ ಫಿಟ್ ಮಾಡ್ಕೊ. ಏನೋ ಫಸ್ಟ್ ಕಾಯಿ ತುರಿದ್ಬಿಟ್ಟು ರಸ ತಗೋಬೇಕು, ಕಾಯಿ ಹಾಲು ತಗೋಬೇಕು. ಆ ಕಡೆ ಏನು ರೆಡಿ ಆಗ್ತಿದೆ ರಾಣಿ? ರೆಡಿಮೇಡು ಹೋಮ್ ಮೇಡು. ಗೀ ರೈಸ್ಗಿಂತ ಮತ್ತೆ ಏನು ತಗೋಬೇಕು? ಹಾಲು, ಕಾಯಿ ಹಾಲು. ಇವಳು ನಾಚ್ಕೊಂಡ್ಬಿಡ್ತಾಳೆ ವಿಡಿಯೋ ಆನ್ ಮಾಡೋದಷ್ಟು. ಮಾತಾಡ್ತೀನಿ, ಮುಂದೆಯಿಂದ ನಾಚ್ಕೊತೀನಿ. ಅದಕ್ಕೆ ನೀನು ನೋಡಲೇಬೇಡ ವಿಡಿಯೋ ಇದನ್ನ, ಫೋನ್ನ. ಅದು ಫುಲ್ ನಾನು ಕಾಯಿ ಹಾಲೇ ಹಾಕೋದು, ನೀರೇ ಹಾಕಲ್ಲ ನಾನು. ಬರೀ ಕಾಯಿ ಹಾಲು ಹಾಕಿ ಗೀ ರೈಸ್ ಮಾಡೋದು, ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅವಳು ಮಾಡೋದು. ಆದರೆ ನಾವೆಲ್ಲ ಮಾಡೋದಷ್ಟು ಚೆನ್ನಾಗಿ ಬರೋದೇ ಇಲ್ಲ. ನಾನು ಟ್ರೈ ಮಾಡಿದ್ದೀನಿ ಎಷ್ಟೋ ಸ್ವಲ್ಪ ನೀರು ಹಾಕ್ತೀವಿ. ಅವಳು ಕಾಯಿನೇ ಸಾಯಿಸ್ಬಿಡ್ತಾಳೆ ಅಲ್ವೇನೆ, ರುಬ್ಬಿ 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 ಅದನ್ನ ಸಕ್ಕರೆ ಹಾಕೊಂಡು ತಿನ್ಕೊಂಡ್ಬಿಡ್ಬೋದು ಅದನ್ನ. ಇಲ್ಲ ಇಲ್ಲ, ಇವಾಗ ಜಸ್ಟ್ ಏನೇನು ಹಾಕಿದೆ ಹೇಳು? ಶುಂಠಿ, ಹಾಂ, ಬೆಳ್ಳುಳ್ಳಿ, ಹಾಂ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಕೋಬೇಕು. ಸ್ವಲ್ಪ ಈರುಳ್ಳಿ. ಓ ಯೂಟ್ಯೂಬ್ ಸ್ಟಾರ್ ನಾಳೆಯಿಂದ ಹಂಗಾರೆ. ಫಸ್ಟು ಪಲಾವ್ ಮಸಾಲೆ ಹಾಕ್ಬೇಕಲ್ವಾ? ಏನೇನು ಹಾಕಿದ್ಯಾ? ಚಕ್ಕೆ ಲವಂಗ, ಹ್ಞೂ,
ಇದು ಅನ್ನೋದು ಅಷ್ಟೇ ಎಲೆ ಮಸಾಲೆ ಪಲಾವ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೋಬೇಕು. ಓಕೆ. ಏನದು? ಗಸಗಸೆ. ಗೋಡಂಬಿ ಇದೆ, ಹಾಂ ಗೋಡಂಬಿ ಹಾಕಿದ್ರೆ ಚೆನ್ನಾಗಿದೆ. ಹಾಕ್ಕೊಡ್ಲಾ? ಕೊಡ್ಲಾ ಗೋಡಂಬಿ? ತುಪ್ಪ ಮತ್ತು ಎಣ್ಣೆ ಎರಡು ಚೆನ್ನಾಗಿರುತ್ತೆ. ಸಕ್ಕರೆ ಹಾಕೊಂಡು ಗೀ ರೈಸ್ ಮಾಡೋದು ಫೇಮಸ್ಸು. ಬಟ್ ಸೀರಿಯಸ್ಲಿ ನಾವು ಮಾಡಬೇಕು ಚೆನ್ನಾಗಿ ಬರುತ್ತೆ, ಬರಲ್ಲ ಅಂತಲ್ಲ, ಆದರೆ ನೀವು ಮಾಡೋ ಟೇಸ್ಟ್ ಬರಲ್ಲ. ಹಂಗೆ ಒಬ್ಬೊಬ್ರು ಅಂತ. ಅಕ್ಕಿ ತೊಳ್ಕೊಡ್ಲಾ? ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವಾ, ಹಸಿ ವಾಸನೆ ಹೋಗ್ಬೇಕು. ಬೇಕಾಗ್ಬೋದು ಇದೇ ಕಸಕ್ಕೆ. ಅದೇ ಕವರ್ಗೆ ಹಾಕ್ಬಿಡು. ಅದು ಮಸಾಲೆ ಬೆಂದ್ಮೇಲೆ ಕಾಯಿ ಹಾಲು ಎಷ್ಟು ಲೋಟ ಹಾಕ್ತೆ? ಅಯ್ಯೋ ಗೊತ್ತಿಲ್ಲ, ನಂಗೇನೋ ಮೈಂಡ್ ಸೆಟ್ಟು. ಹಾಂ, ಅಳತೆ ಗಿಳ್ತೆ ಇಲ್ಲ, ಕಣ್ಣಲ್ತೆ ಅಲ್ವಾ? ಸೊ ನೆಕ್ಸ್ಟ್ ನೀರು ಹಾಕಬೇಡ, ಜಾಸ್ತಿ ನೀರು ಹಾಕೋದು ಬೇಡ, ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಕುಡಿಯೋ ನೀರು ಇಟ್ಕೊಳ್ಬೇಕಾ? ಹಾಂ ಇರಲಿ, ಅದೇ ಇದೆಯಲ್ಲ, ಸಾಕಾಗುತ್ತಾ? ಸಾಕಾಗುತ್ತೆ. ನಾನು ಹಿಂಗೆಲ್ಲ ಯೂಸ್ ಮಾಡಲ್ಲ. ಮೊನ್ನೆ ತೊಗೊಂಬಂದಿದ್ದು ಯಾರು ಸುನಿ ಮಾತಿಗೆ, ಅಂದರೆ ಸುನಿ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ತಾಳೆ. ಡೈಜೆಷನ್ ಆಗುತ್ತೆ. ಚೆನ್ನಾಗಿ ಕುದ್ದು ಬಂದಮೇಲೆ ಒಂದು ಸಾಕಲ್ವಾ? ನೀರು ಜಾಸ್ತಿ ಆಗುತ್ತಾ ಏನೋ ಅಂತ ಗೊತ್ತಾಗ್ತಿಲ್ವಲ್ಲ. ಜಾಸ್ತಿ ಆಯ್ತಾ? ನಾನು ಅದೇ ಕೈ ಗುರ್ತು ಇಲ್ಲಿ ತನಕ ಬಂದರೆ ಕರೆಕ್ಟಾಗಿದೆ ಅಂತ. ನಮ್ದು ಅಳತೆ. ಅದು ಕುದಿ ಬಂದ್ಮೇಲೆ ಉಪ್ಪು ಹಾಕ್ತೀಯಾ? ಉಪ್ಪು ಹಾಕಾಯ್ತು. ಮೇಲೆ ಮೇಲೆ ಮೇಲೆ. ಫೈನಲಿ ಗೀ ರೈಸ್ ರೆಡಿ. ಇದೆನಾ? ಯಾಕೆ ತೆಗ್ದೆ? ಅದು ಗಾಳಿ ಹೋಗ್ಬೇಕಲ್ಲ ಒಳಗಡೆ. ಓಕೆ. ತೆಗ್ದು ಹಿಂಗೆ ಮುಚ್ಚಿದ್ರೆ ಆವಾಗ ಕ್ಲೀನಾಗಿ ಇದಾಗುತ್ತೆ. ನಾನು ಮುಗೀತು. ನೆಕ್ಸ್ಟ್ ಪನ್ನೀರ್ ಮಾಡೋರು ಬನ್ನಿ. ಓಕೆ, ನೆಕ್ಸ್ಟ್ ಇವಾಗ ನೀವೇನು ಮಾಡ್ತಿದ್ದೀರಾ? ಪನ್ನೀರ್ ಗ್ರೇವಿ. ಏನೇನು ಬೇಕು ಅಂತ ಹೇಳಬೇಕು. ಈರುಳ್ಳಿ, ಹ್ಞೂ ಬೆಳ್ಳುಳ್ಳಿ, ಹ್ಞೂ ಶುಂಠಿ, ಹ್ಞೂ ಟೊಮೆಟೊ, ಮೆಣಸಿನ್ಕಾಯಿ ಅಲ್ಲೇ ಇದೆ. ಇಲ್ಲಿ ಮೆಣಸಿನ್ಕಾಯಿ ಇದೆ, ಇದು ಕೊತ್ತಂಬರಿ ಸೊಪ್ಪು. ನಿನ್ಗೆ ಮಸಾಲೆ ರುಬ್ಕೋಬೇಕಂದ್ರೆ ಇದು ಜಾರ್ ರೆಡಿ ಇದೆ. ಮೆಣಸಿನ್ಕಾಯಿ ಕೊಡ್ತೀನಿ ಇರು. ಹ್ಞೂ, ನಿಮ್ಮ ಅತ್ತೆ ನಿನ್ನ ಕೈ ಊಟ ತಿಂದವ್ರಾ? ವಾವ್, ಅದಂತೂ ಗ್ಯಾರಂಟಿ. ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಟನ್ ಸಾಂಬಾರು, ಚಿಕನ್ ಸಾಂಬಾರೆಲ್ಲ. ಹೌದಾ? ಸಾಂಬಾರೆಲ್ಲ. ವೆಜ್ ಏನು ಮಾಡ್ತೀಯಾ? ಕಮೆಂಟ್ ಮಾಡಿ, ಚಿಕನ್ ಸಾಂಬಾರ್ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಓಕೆ, ಮೊಟ್ಟೆ ಕೋಳಿ ಸಾಂಬಾರು. ಎಷ್ಟಾದರೂ ಗೌಡ್ರ ಹುಡುಗಿ ಅಲ್ವಾ, ಅದಕ್ಕೆ. ಇಲ್ಲಿ ಊಟ ತರ್ತಾನಲ್ಲ, ಚೆಕ್ ಮಾಡಬೇಕು ಕಣೆ ಹೆಂಗೆ ಮಾಡ್ತಾಳೆ ವೆಜ್ಜು ಅಂತ. ನಾನೇ ಮಾಡ್ತೀನಿ, ಬಟ್ ಇದೇ ಮಾಡ್ತೀನಿ ಅಂತ ಆದರೆ ನಿಮ್ಮ ಯಜಮಾನ್ರು ಒಂದಿನೂ ಅಕ್ಕ ತಗೊಳಕ್ಕ ಟೇಸ್ಟ್ ನೋಡು ಅಂತ ಒಂದಿನನೂ ಕೊಟ್ಟಿಲ್ಲ. ಹಾಂ, ಚೈತನ್ಯ ಮಾಡಿದಾಳೆ ಅಕ್ಕ ತಗೋ, ನಾನೇ ಕೇಳ್ತಿರ್ತೀನಿ, ಎಲ್ಲೋ ಒಂದು ತುತ್ತಾದರೂ ಕೊಡು, ಅಟ್ಲೀಸ್ಟ್ ಟೇಸ್ಟ್ ನೋಡ್ತೀನಿ ಅಂದರೆ ಅಷ್ಟು ಈ ಅಂತ ಅಲ್ಕಿಸಿತಾನೆ, ಅವನೇ ತಿಂದ್ಬಿಟ್ಟಿರ್ತಾನೆ. ನನ್ನ 3 ತಿಂತಾನೆ ಅಂತ 4 ಹಾಕಿರ್ತಾನೆ, ಅದು ಹೇಳ್ಬಿಟ್ಟು ಕಳ್ಸಿರ್ತೀನಿ. ಬೇರೆ ಮಾಡಲ್ಲ. ಅವನಿಗೆ ಸಾಕಾಗಲ್ವೇನೋ ಅದು. ಅಕ್ಕಿ ಅಲ್ಲ, ಬೀಟ್ರೂಟ್ ಅಲ್ಲ, ಕ್ಯಾರೆಟ್ ಪಲ್ಯನ ಏನೋ ಕೊಟ್ಟಿದ್ದ. ಅವನು ಕೊಡಲಿಲ್ಲ, ಅವ್ನು ತಿನ್ಬೇಕಾದ್ರೆ ಬಾಕ್ಸಲ್ಲಿ ನಾವೇ ಎತ್ಕೊಂಡಿದ್ದು. ಶುಂಠಿ ಹಾಕಿದ್ದೀನಿ. ಓಕೆ. ಫುಲ್ ಆಫ್ ಬೆಳ್ಳುಳ್ಳಿ. ಹ್ಞೂ, ಬೆಳ್ಳುಳ್ಳಿ ಬಿಡಿಸಿದ್ರೆ ಕಷ್ಟ ಇತ್ತು. ಇವನ್ ಸಂತು ಇವಳಿಗೆ ಯಾಕೆ ಫಿದಾಗಿರೋದು ಅಂದರೆ ನಾನ್ ವೆಜ್ ಚೆನ್ನಾಗಿ ಮಾಡ್ತಾಳೆ ಅಂತಲೇನೋ. ಅವಳು ಅಡುಗೆನೇ ಮಾಡ್ತಿದ್ದಾಳೆ, ಮದುವೆ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿರೋದು. ಓಕೆ.
ನಾನ್ ನೋಡ್ಕೊಂತ ಇದ್ದೆ ಅಷ್ಟೇ. ನಿಮ್ಮ ಮನೇಲಿ ಮಾಡ್ತಿರ್ಲಿಲ್ವಾ? ನಂದು ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಮನೆಗೆ ಬೇಸಿಕ್ ಅಡಿಗೆ ಅಂದ್ರೇನೆ 10 ಜನಕ್ಕೆ ಮಾಡೋದ, 3 ಜನಕ್ಕೆ ಮಾಡಕ್ ಬರಲ್ಲ ನಂಗೆ. ಓ ನಿಮ್ದು ಜಾಯಿಂಟ್ ಫ್ಯಾಮಿಲಿನಾ? ಸೊ ನೆಕ್ಸ್ಟು ಹಸಿಮೆಣ್ಸಿಕಾಯಿ ಬೇಕಲ್ವಾ? ಕೊಟ್ಟಿದ್ದಾಳೆ, ಇಲ್ಲಿದೆ. ಟೊಮೊಟೊ ಸಪ್ರೇಟ್ ಇಟ್ಕೋಬೇಕಾ? ಮಿಕ್ಸಿ ಕೆಳಗಡೆ ಏನೇನು ಹಾಕ್ತಾ ಇದೆಯಾ? ಎಣ್ಣೆ ಮತ್ತೆ ಪನ್ನೀರು, ಚಿಲ್ಲಿ ಪೌಡರು, ಟರ್ಮರಿಕ್ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ. ಇದು ಹಸಿಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ಸಪ್ರೇಟ್ ಟೊಮ್ಯಾಟೊ ಮತ್ತೆ ಗಸಗಸೆ. ಓಕೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಒತ್ತು ತಿರುಗಿಸುವೆ. ನಾಳೆ ನಿಮ್ಮ ಮನೆ ಪಕ್ಕ ಓನರ್ ಖಾಲಿ ಮಾಡಿಸ್ತಾ ಬಿಡು. ಸೊ ಹುರಿದು ಸಪ್ರೇಟ್ ಎತ್ತಿಟ್ಕೋಬೇಕಲ್ವಾ ಇದು? ಪಲಾವ್ ಸ್ಪೈಸಸ್ ಎಲ್ಲ ಸ್ವಲ್ಪ ಏನೋ ಆಡ್ಕೋತಿದ್ದ ನೀನು ಅಡುಗೆನ ನೋಡು. ಇದಕ್ಕೆ ಗ್ರೀನ್ ಫಸ್ಟ್ ಇದು ಹಾಕಬೇಕು. ಹಸಿ ವಾಸನೆ ಹೋಗ್ಬೇಕಲ್ವಾ? ಅದ್ರ ಜೊತೆಗೆ ಬಟಾಣಿ. ಚೆನ್ನಾಗಿರುತ್ತೆ ಬಂದಿಲ್ಲ. ಪ್ಯೂರಿ ಹಾಕೋತಾ ಇದ್ದೀನಿ. ಓಕೆ. ಏನಾಗ್ತಿದೆಯಾ? ಚಿಲ್ಲಿ ಪುಡಿ, ಕಲರ್ಗೆ ಚಿಲ್ಲಿ ಪೌಡರ್. ಓಕೆ. ಚೂರು ಅಷ್ಟು ಹಾಂ, ಸ್ವಲ್ಪ ರುಚಿ ಅಲ್ಲ? ಸ್ವಲ್ಪ ರುಚಿ, ಆಮೇಲೆ ಲಾಸ್ಟ್ ಚೆನ್ನಾಗಿಲ್ಲ ಆಕ್ಟಿಂಗ್ ಮಾಡೋದು. ಇಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ. ಚೆನ್ನಾಗಿ ಬಂದಿದೆ ಕಣೆ, ಗಮ್ ಅಂತ ಇದೆ. ಹಾಕೋಬಿಡು ಬಿಸಿ ಬಿಸಿ. ಹ್ಞೂ